ನಾನು ಮೊದಲನೇ ಸಲ ವಿಧಾನಸಭೆದಾಗ ಪ್ರವೇಶ ಮಾಡಿದಾಗ ನನ್ನ ಮಂದಿಯವರು ಮೈಲಾರಲಿಂಗಂದು ಮತ್ತು ನಾನು ಬಹಳ ನಡ್ಕತಕ್ಕಂಥ ಯಾನಗುಂದಿ ಮಾಣಿಕ್ಯಮ್ಮನ ಜೊತೆಯಲ್ಲಿ ಸೇವಲಾಲ್ ಹೆಸರು ತಗೊಂಡೆ. ಸೇವಲಾಲ್ ಹೆಸರು ತಗೊಂಡಾದ್ಮೇಲೆ ಅಲ್ಲಿ ಇರ್ತಕ್ಕಂಥ ಒಂದು 4-5 ಜನ ನಿಮ್ಮ ಸಮುದಾಯದ ಶಾಸಕರೆಲ್ಲರೂ ನನ್ನ ಹತ್ರ ಬಂದ್ರು. ಅವರೆಲ್ಲ ಬಂದು ನಿಮ್ ಗೋರ್ಮಾಟಿ ಸಮುದಾಯ ಭಾಷೆದಾಗ ನನ್ನ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು. ನನಗೆ ಅರ್ಥ ಆಗ್ತಿತ್ತು, ಬಟ್ ನನಗೇನು ಮಾತಾಡಕ್ ಗೊತ್ತಾಗ್ಲಿಲ್ಲ. ಅವ್ರು ಏನ್ ಹೇಳಕತ್ತಿದ್ರು ನನಗೆ ಅರ್ಥ ಆಯ್ತು. ನೀವು ಆ ಜಿಲ್ಲೆದಾಗ ಯಾವ ತಾಂಡದಾಗ ಇರ್ತೀರಿ, ಏನ್ ಕತ್ತಿ, ನಿಮ್ದು ಯಾವ ಸಮಾಜ, ಏನೋ ರಾಠೋಡೋ, ಚವಾಣೋ, ಪವಾರೋ ಅಂತ ಕೇಳಿದ. ನಾನು ಶಾಕ್ ಆದೆ, ಏನ್ ಹಿಂಗ್ ಕೇಳಕತ್ತಾನಲ್ಲಪ್ಪ ಅಂತ. ಯಾರು ಬೇರೆ ಯಾರಲ್ಲ, ನಮ್ಮ ಸಿರಟ್ಟಿ MLA ಚಂದ್ರು ಲಮಾಣಿ ಅಂತ ಡಾಕ್ಟರ್ ಬಂದು ಅವ್ರ ಭಾಷೆದಾಗ ನನಗೆಲ್ಲ ಕೇಳ್ತಿದ್ದ ಹಿಂಗ ಅಂತ. ನಾನು ಹೇಳಿದೆಯಪ್ಪ ಚಂದ್ರು, ನಾನು ನಿಮ್ಮ ಸಮಾಜದತ್ತಲ್ಲ, ಆದ್ರೆ ಇವತ್ತು ನಾನು ಇಲ್ಲಿ ವಿಧಾನಸೌಧಕ್ಕೆ ಬಂದದ್ದು ಮಾತ್ರ ನಿಮ್ಮ ಸಮಾಜದವರಲ್ಲಿಂದ ಅಂತ ಕೇಳ್ಕೊಂಡು ಯಾಕ. ಆಮೇಲೆ ಅವ್ರಿಗೆಲ್ಲ ಅರ್ಥ ಆಯ್ತು, ಇಲ್ಲ ನಮ್ಮ ಒಂದು ಸೇವಲಾಲ್ ಮಹಾರಾಜರ ಪ್ರೀತಿ ಮತ್ತು ವಿಶ್ವಾಸ ಅಭಿಮಾನದಿಂದ ಇವ್ರು ತಗೊಂಡಿದ್ದಾರೆ. ಅನೇಕ ಜನ ಶಾಸಕರು ನಾವು ಆ ಸಮುದಾಯದಿಂದ ಬಂದರೂ ಸಹ ನಾವು ತಗೋಕ್ಕಾಗಿಲ್ಲ. ಇವತ್ತು ನೀವು ತಗೊಂಡಿದ್ದೀರಿ, ತುಂಬಾ ಧನ್ಯವಾದಗಳು ಅಂತ ತಿಳ್ಕೊಂಡು ಎಲ್ಲರೂ ನನಗೆ ಬಹಳ ಪ್ರಶಂಸೆನ ವ್ಯಕ್ತಪಡಿಸಿದ್ರು. ಯಾಕೆ ಈ ವಿಷಯನ ಹೇಳ್ಬೇಕಾಗ್ಯದಂದ್ರೆ, ಈಗ ಹೇಳ್ತಾ ಇದ್ರು ನಮ್ಮ ನಿರೂಪಣೆಕಾರರು, ಇಲ್ಲ ಶಾಸಕರು ದೇವಸ್ಥಾನಕ್ಕ ಕೊಟ್ಟರ, ಈಗ ಕೊಡ್ಲಿಕ್ರಿ ಬಿಡಲ್ಲ ಸರ್ ಇವರು. ಈ ಯುವಕರೇನಿದ್ದಾರೆ ಈ ಸ್ಟೇಷನ್ ತಾಂಡದಲ್ಲಿ, ನಮ್ಮ ತಂದೆಯವರು ಇರುವಾಗೂ ಅಷ್ಟೇ ಕಿರಿಕಿರಿ ಮಾಡಿ ದೇವಸ್ಥಾನಕ್ಕೆ ದುಡ್ಡು ತಗೊಂಡ್ರ. ಇವಾಗ ನಮಗೂ ಅಷ್ಟೇ ಒತ್ತಡ ಹಾಕಿ ದುಡ್ಡನ್ನ ಬಿಡುಗಡೆಗೊಳಿಸಿದ್ದಾರೆ. ಈಗೇನೋ CC ರಸ್ತೆ ತಗೊಂಡಾರ, ಮತ್ತೊಂದೇನೋ ಕೆಲಸ ತಗೊಂಡಾರ, ಮತ್ತೀಗ 10-15 ಲಕ್ಷ ರೂಪಾಯಿ ಸೇವಲಾಲ್ದು ದೇವಸ್ಥಾನಕ್ಕೆ ದುಡ್ಡು ಬಿಡುಗಡೆಗೊಳಿಸಿದ್ದಾದ. ನಾನು ಒಂದನ್ನ ಈ ವೇದಿಕೆ ಮುಖಾಂತರ ಹೇಳ್ತಕ್ಕಂಥದ್ದಿಷ್ಟೇ, ನನ್ನ ಅವಧಿ ಇನ್ನೂ 2 ವರ್ಷಕ್ಕೂ ಇನ್ನೂ 2 ತಿಂಗಳು ಏನಾದ. ನನ್ನ ಅವಧಿದಾಗ ಸ್ಟೇಷನ್ದಾಗ ಇರ್ತಕ್ಕಂಥ ಸಂತ ಸೇವಲಾಲ್ದು ಮರಗಮ್ಮ ದೇವಸ್ಥಾನ ನಾನೇ ಮುಗಿಸಿ ನಾನೇ ಬಂದು ಉದ್ಘಾಟನೆ ಮಾಡಿದೆ. ಯಾಕಂದ್ರೆ ಬಹುತೇಕ